ನೋಡಿ ಮಾರ್ಕಿಂಗ್ ಆಯ್ತಲ್ವಾ, ಕಟ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೊಂಡ್ರು ಸಾಕು. ಇಲ್ಲೂ ಅಷ್ಟೇ ಕಟ್ಟಿಂಗ್ ಇಟ್ಕೋಬೇಕು. ಇದರಲ್ಲಿ ಇದು ಕಟ್ಟಿಂಗ್ ಏನು ಜಾಸ್ತಿ ಇರಲ್ಲ, ಸ್ಟಿಚ್ ಮಾಡೋದ್ರಲ್ಲಿ ಇರುತ್ತೆ. ಪ್ಯಾಂಟಲ್ಲಿ ಕೆಲಸ ಜಾಸ್ತಿ. ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಆಯ್ತಲ್ವ. ಮತ್ತು ಬೆಲ್ಟ್ ಪೀಸ್ ಮಾಡ್ಕೊಳ್ಳೋಣ ಮಾರ್ಕಿಂಗು. ಎಷ್ಟು 9:30 ಇದೆ. ನಮ್ಗೆ ರೆಡಿ ಕರೆಕ್ಟಾಗಿ ಸರಿ ಹೋಗುತ್ತೆ 9:30. ಈ ಥರ ಪಾಟ್ ಚೆಕ್ ಮಾಡ್ಕೋಬೇಕು ಎಷ್ಟುದ್ದ ಇದೆಯೋ ಅಂತ. ಇದು ರೆಡಿ 7:30 ಇದೆ. ನಾವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಇಲ್ಲಿ ಫೋಲ್ಡ್ ಮಾಡೋಕ್ಕೆ 1.5 ಇಂಚು, ಇಲ್ಲೊಂದು ಅರ್ಧ ಇಂಚು ಹೋಗುತ್ತೆ. ಇದು ಅಗಲ ಚೆಕ್ ಮಾಡ್ಕೋಬೇಕು. 27 ಇದೆ, 27 ಇದೆ. ನಾವು 1 ಇಂಚ್ ಎಕ್ಸ್ಟ್ರಾ ಮಾಡೋಣ, 28 ತಗೊಳ್ಳೋಣ. 28 9:30 ನಮ್ಗೆ ಸರಿಯಾಗಿ ಸಿಗುತ್ತೆ. 8 ನೋಡಿ, ಲೆಂತ್ ಬಂದು 9:30 ಆಯ್ತಲ್ವಾ. ಇವಾಗ ಈ ಥರ ಅಗಲ ಬಂದು 14:30 ತೊಗೊತೀನಿ. ಜಾಯಿಂಟ್ ಸಿಗುತ್ತೆ ಹಿಂದೆ. ಕರೆಕ್ಟಾಗಿದೆ ಮಾರ್ಕಿಂಗು. ನಾವಿನ್ನು ಕಟ್ ಮಾಡೋದೆ. ಇದೆಲ್ಲ ಓಪನ್ ಮಾಡ್ಕೋಬೇಕು, ಜಾಯಿಂಟ್ ಇರೋದು. ಕರೆಕ್ಟಾಗಿ ಸೈಡ್ ಹೋಗುತ್ತೆ, ಒಂದು ಸ್ವಲ್ಪ ಕೂಡ ಮಿಕ್ಕೋದೇ ಇಲ್ಲ. ನೋಡಿ 2.5 ಮೀಟ್ರಲ್ಲಿ ಚಿಕ್ಕದಾಗಿ ಒಂದು ಕಟ್ಟಿಂಗ್ ಇಟ್ಕೋಬೇಕು. ಇದಿಷ್ಟು ಆಯಿತು, ಬೆಲ್ಟ್ ಪೀಸ್ ಆಯಿತು. ಇದು ಮತ್ತು ಕಾಲ ಹತ್ರ ಬೆಲ್ಟ್ ಪೀಸ್ಗೆ ಹಾಕ್ಕೋಬೇಕು ನಾವು. ಅದೆಷ್ಟಿದೆಯೋ ಚೆಕ್ ಮಾಡೋಣ. ನೋಡಿ ಇದನ್ನು ಚೆಕ್ ಮಾಡೋಣ. ಇವಾಗ ಇದು ಉದ್ದ ಬಂದು ಎಷ್ಟಿದೆ ಅಂದರೆ ರೆಡಿ 2 ಇದೆ. ಸ್ಟಿಚಿಂಗ್ ಒಳಗಡೆ 1 ಇಂಚಷ್ಟು ಹೋಗುತ್ತೆ. ನಾವು 5 ಇಂಚ್ ತಗೊಂಡ್ರೆ ಪರ್ಫೆಕ್ಟಾಗಿ ಬೆಲ್ಟ್ ಬರುತ್ತೆ. ಈಗ ಅಗಲ ಎಷ್ಟು ಬೇಕೋ ನೋಡೋಣ. ಅಗಲ ರೆಡಿ 7 ಇದೆ, 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಐದು ಇಂಚಿಗೆ ಮಾರ್ಕೊಂಡು ಇಟ್ಕೊಳ್ಳೋಣ. ಹಿಂಗೆ ಬಂದು 8 ತಗೋಬೇಕು. ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ತಗೊಂಡಿದ್ದಾಯಿತು. ಇದೊಂದು ಕಾಲಿಗೆ ಇದೊಂದು ಕಾಲು ಬರುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಪ್ಯಾಟು ಕಟ್ಟಿಂಗ್ ಆಯ್ತಲ್ವಾ. ಸ್ಟಿಚಿಂಗ್ದು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ.